ಮನೆಯಲ್ಲಿ ಸಂಗ್ರಹವಾದ ಕಸವನ್ನ ಯಾರೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬರದೇ ಇದ್ರೆ ಏನಾಗುತ್ತೆ? ಮನೆಯಲ್ಲೇ ಕಸ ಉಳ್ಕೊಳ್ಳುತ್ತೆ. ಈಗ ಪ್ರಾಬ್ಲಮ್ ಆಗಿದ್ದೇನು ಕೇಳಿದ್ರೆ, ಕಸವನ್ನ ತೆಗೆದುಕೊಂಡು ಹೋದಂತಹ ಈ ವೆಹಿಕಲ್ಗಳಿದಾವಲ್ಲ, ಲಾರಿಗಳಿದಾವಲ್ಲ, ಅದನ್ನ ಎಲ್ಲಿ ಡಂಪ್ ಮಾಡೋದು ಅನ್ನೋದು ಗೊತ್ತಾಗದೆ ಈಗ ಅವರೆಲ್ಲರೂ ಕೂಡ ನಿಂತಲ್ಲೇ ನಿಲ್ಸಿದ್ದಾರೆ, ವೆಹಿಕಲ್ಗಳನ್ನ ಅಲ್ಲಲ್ಲೇ ನಿಲ್ಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸುಮಾರು 6,000 ಟನ್ ಕಸ ಸಂಗ್ರಹವಾಗುತ್ತೆ. ಕಸ ವಿಲೇವಾರಿ ಮಾಡಲು ಜಾಗವೇ ಇಲ್ಲದೆ ಈಗ ಸಂಕಷ್ಟ ಎದುರಾಗಿದೆ. ಕಸ ಡಂಪ್ ಮಾಡಲು ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧ ಮಾಡ್ತಾ ಇದ್ದಾರೆ. ಮೆಟ್ಗಾನಹಳ್ಳಿ ಬೆಳ್ಳಹಳ್ಳಿಯಲ್ಲಿರುವ ಕಸ ಸಂಸ್ಕರಣಾ ಘಟಕ ಇದೆಯಲ್ಲ, ಇಲ್ಲಿ ಹೆಚ್ಚಿನ ಕಸವನ್ನ ನೀವು ಡಂಪ್ ಮಾಡಬೇಡಿ, ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಗ್ರಾಮಸ್ಥರೆಲ್ಲರೂ ರೊಚ್ಚಿಗೆದ್ದಿದ್ದಾರೆ. ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಪ್ರತಿಭಟನೆಯನ್ನೂ ಮಾಡಿದ್ದಾರೆ. ಕಸದ ಲಾರಿಗಳನ್ನ ನಿಲ್ಲಿಸಿ ಜಿಬಿಎ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಿಂತಲ್ಲೇ ನಿಂತಿದ್ದಾವೆ ವಾಹನಗಳು, ಕಸ ವಿಲೇವಾರಿ ಆಗ್ತಾ ಇಲ್ಲ. ವಾಹನಗಳಲ್ಲಿ ತುಂಬಿಕೊಂಡು ಬಂದಂತ ಕಸ ಇದೆಯಲ್ಲ, ಅದನ್ನ ಡಂಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ರಾಮಸ್ಥರು ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಹಳ್ಳಿಯಲ್ಲಿ ನೀವು ಕಸವನ್ನ ಡಂಪ್ ಮಾಡಬೇಡಿ ಅಂತೇಳಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಕಷ್ಟವಾಗಿದೆ. ಈ ವೆಹಿಕಲ್ಗಳಿದಾವಲ್ಲ, ಈ ವೆಹಿಕಲ್ಗಳು ಅಲ್ಲಿ ಡಂಪ್ ಮಾಡಿ ವಾಪಸ್ ಬಂದು ಮತ್ತೆ ಮನೆಯ ಕಸಗಳನ್ನ ತೆಗೆದುಕೊಂಡು ಹೋಗ್ಬೇಕಲ್ಲ, ಹಂಗಾಗ್ತಾ ಇಲ್ಲ. ತುಂಬಿಕೊಂಡಂತ ಕಸ ವೆಹಿಕಲ್ ನಲ್ಲೇ ಇದೆ, ವಾಹನದಲ್ಲೇ ಇದೆ. ವಿಲೇವಾರಿ ಮಾಡ್ಲಿಕ್ಕೆ ಜಾಗವೇ ಇಲ್ಲ. ಎಲ್ಲಿ ವಿಲೇವಾರಿ ಮಾಡ್ತಾ ಇದ್ರು, ಎಲ್ಲಿ ಡಂಪ್ ಮಾಡದೇ ಇದ್ರು ಅಂತ ಜಾಗದಲ್ಲಿ ಈಗ ಆ ಸುತ್ತಮುತ್ತ ಜನರೆಲ್ಲ ನೀವಿಲ್ಲಿ ಕಸವನ್ನ ಹಾಕಬೇಡಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈ ಸಂಬಂಧ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಚರಣ್ ಈಗ ಇದ್ದಾರೆ. ಚರಣ್, ಯಾಕೆ ಆ ಮಹದೇವಪುರ ಆ ಭಾಗದ ಸ್ಥಳೀಯರು ಕಸವನ್ನ ಡಂಪ್ ಮಾಡಬೇಡಿ ಅಥವಾ ವಿಲೇವಾರಿ ಮಾಡಬೇಡಿ ಇಲ್ಲಿ ಅಂತೇಳಿ ಹೇಳ್ತಿರೋದು ಯಾಕೆ? ಈಗ ಸರಿಸುಮಾರು ಒಂದು ಎಷ್ಟು ಟನ್ ಕಸ ವಿಲೇವಾರಿ ಆಗದೆ ಹಾಗೆ ವೆಹಿಕಲ್ ನಲ್ಲಿದೆ? ಇದಕ್ಕೆ ಪರಿಹಾರ ಏನು? ಏನ್ ಕತೆ ಇದು ಹಿಂಗೆ ಮುಂದುವರೆದ್ರೆ? ಚರಣ್, ಎಸ್ ರಂಜಿತ್, ಪ್ರಮುಖವಾಗಿ ಬಿಳ್ಳಹಳ್ಳಿಯಲ್ಲಿ ಕಸಗಳನ್ನ ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿನ ನಿವಾಸಿಗಳಿಗೆ ಈ ಒಂದು ಕಸ ವಿಲೇವಾರಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಅಲ್ಲಿನ ನಿವಾಸಿಗಳು ಈ ಒಂದು ಕಸದಿಂದ ಬರುವಂತಹ ಒಂದಿಷ್ಟು ನೊಣಗಳಾಗಿರಬಹುದು, ಸೊಳ್ಳೆಗಳಾಗಿರಬಹುದು, ಮತ್ತೆ ಒಂದಿಷ್ಟು ಸ್ಮೆಲ್ ಏನಿದೆ ಅದರಿಂದಾಗಿ ಆರೋಗ್ಯದ ಸಮಸ್ಯೆ ಎದುರಾದ್ರೆ, ಮತ್ತೊಂದು ಕಡೆಯಲ್ಲಿ ಈ ಟನ್ಗಟ್ಟಲೆ ಕಸಗಳನ್ನ ಡಂಪ್ ಮಾಡೋದ್ರಿಂದಾಗಿ ಅಲ್ಲಿನ ನಿವಾಸಿಗಳಿಗೆ ಕುಡಿಯೋದಕ್ಕೂ ಕೂಡ ಶುದ್ಧ ನೀರು ಇಲ್ದಿರುವಂತಹ ಪರಿಸ್ಥಿತಿ ಸದ್ಯ ಬಿಳ್ಳಹಳ್ಳಿ ಮತ್ತೆ ಮಿಟಗೇನಹಳ್ಳಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಅಲ್ಲಿನ ನಿವಾಸಿಗಳು ಅನೇಕ ಬಾರಿ ಪ್ರತಿಭಟನೆಗಳನ್ನ ನಡೆಸಿದ್ರು. ಮತ್ತೆ ಏನು ಘನತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅದಕ್ಕೆ ಮನವಿಯನ್ನ ಕೂಡ ಮಾಡಿದ್ರು, ಇಲಾಖೆಯ ಮೊರೆಯನ್ನ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅಂತ ಹೇಳಿದ್ರೆ ಇದನ್ನ ಡಂಪಿಂಗ್ ಎರಡನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಕೊಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರೊಸೆಸ್ಗಳು ನಡೆದೇ ಇರುವ ಹಿನ್ನೆಲೆಯಲ್ಲಿ ಜಿಬಿಎ ಈ ಒಂದು ವಿಚಾರವಾಗಿ ನಿರ್ಲಕ್ಷ್ಯತನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಹೋಗಿರುವಂತಹ ಲಾರಿಗಳನ್ನ ತಡೆದು ಕಸ ವಿಲೇವಾರಿಯನ್ನ ಮಾಡಲಿಕ್ಕೆ ಬಿಡದೆ ಅಲ್ಲಿನ ಜನ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸರಿಸುಮಾರು ದಿನನಿತ್ಯ 5,600 ಟನ್ ಕಸ ವಿಲೇವಾರಿ ಆಗುತ್ತೆ, ಕಸ ಸಂಗ್ರಹ ಆಗುತ್ತೆ. ಅವುಗಳನ್ನ 8 ಡಂಪ್ ಯಾರ್ಡ್ಗಳಲ್ಲಿ ಹೋಗಿ ವಿಲೇವಾರಿ ಮಾಡುವಂತಹ ಕೆಲಸಗಳನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಮನೆಯ ಕಸಗಳೇನಿದೆ ಆ ಒಂದು ಕಸಗಳನ್ನ ಲಾರಿಗಳ ಮೂಲಕ, ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಆಟೋಗಳೇನಿರುತ್ತೆ ಆ ಒಂದು ಆಟೋಗಳ ಮೂಲಕ ಕಲೆಕ್ಟ್ ಮಾಡಲಾಗುತ್ತೆ. ಮಾಡಿ ದೊಡ್ಡ ಡಂಪಿಂಗ್ ಲಾರಿಗಳೇನಿರುತ್ತೆ ಆ ಒಂದು ಲಾರಿಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಇದೀಗ ಸದ್ಯಕ್ಕೆ ಬೆಂಗಳೂರಿಗೆ ಕಾಡ್ತಾ ಇರುವಂತಹ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ, ನಿನ್ನೆ ಬೆಳಗ್ಗೆ 10 ಗಂಟೆಗೆ ಕಸಗಳನ್ನ ಕಲೆಕ್ಟ್ ಮಾಡಿ ಲಾರಿಗಳಿಗೆ ತುಂಬಲಾಗಿದೆ. ಅದಾದ ಬಳಿಕ ಇವತ್ತು ಕೂಡ ಮನೆಗಳ ಹೋಗಿ ಕಸಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಆದ್ರೆ ನಾಳೆ ಈ ಒಂದು ಕಸಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಈ ಆಟೋ ರಿಕ್ಷಾಗಳೇನಿದೆ ಇವುಗಳು ಸಂಪೂರ್ಣವಾಗಿ ತುಂಬಿದೆ. ನಾಳೆ ಕಸಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ವಾಹನಗಳು ಬಾಕಿ ಇಲ್ಲ. ಅಂತ ಹೇಳಿದ್ರೆ ಬಿಳ್ಳಹಳ್ಳಿಯಲ್ಲಿ ಏನೋ ಡಂಪ್ಗೆ ಹೋಗಿರುವಂತಹ ಲಾರಿಗಳು ವಾಪಸ್ ಬರದೇ ಇರುವ ಹಿನ್ನೆಲೆಯಲ್ಲಿ ಆಟೋಗಳು ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ. ಅವುಗಳಿಂದ ಲಾರಿಗಳಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಆದ್ರೆ ಲಾರಿಗಳೇ ಇಲ್ಲದೆ ಇರುವಂತಹ ಕಾರಣಕ್ಕೆ ಕಸಗಳನ್ನ ತುಂಬಿಕೊಂಡು ಆಟೋ ರಿಕ್ಷಾಗಳು ಅದೇ ರೀತಿಯಾಗಿ ಬಾಕಿಯಾಗಿ ಉಳಿದಿರುವಂತದ್ದು. ಹೀಗಾಗಿ ನಾಳೆ ಕಸವನ್ನ ಸಂಗ್ರಹ ಮಾಡೋದಕ್ಕೆ ಜಿಬಿಎ ಬಳಿ ಯಾವುದೇ ರೀತಿಯಾದಂತಹ ಆಟೋ ರಿಕ್ಷಾಗಳು ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ವೇಳೆ ಇಂದು ಸಂಜೆಯ ವೇಳೆಗೆ ಈ ಒಂದು ಕಸಗಳನ್ನ ವಿಲೇವಾರಿ ಮಾಡಿ ಲಾರಿ
ಲಾರಿಗಳು ವಾಪಸ್ ಬರದೇ ಹೋದ್ರೆ ನಾಳೆ ಸಂಪೂರ್ಣವಾಗಿ ಬೆಂಗಳೂರು ಗಬ್ಬೆದ್ದು ನಾರುವಲ್ಲಿ ಯಾವುದೇ ಒಂದು ಅನುಮಾನ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಕಸಗಳನ್ನ ಕಲೆಕ್ಟ್ ಮಾಡಬೇಕಾಗಿದ್ದಂತಹ ಆಟೋ ರಿಕ್ಷಾಗಳು ಈಗಾಗಲೇ ತುಂಬಿ ಸಾಲುಗಟ್ಟಿ ನಿಂತಾಗಿದೆ. ಮತ್ತೊಂದು ಕಡೆಯಲ್ಲಿ ಕಸಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಹೋಗಿರುವಂತಹ ಲಾರಿಗಳು ಕೂಡ ಕಸಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಜನ ಬಿಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಲುಗಟ್ಟಿ ನಿಂತಿರುವಂತದ್ದು. ಇನ್ನು ಪ್ರಮುಖವಾಗಿ 8 ಡಂಪ್ ಯಾರ್ಡ್ಗಳು ಇದ್ರೂ ಕೂಡ ಅವುಗಳಿಗೆ ಒಂದು ಸಮರ್ಪಕವಾದ ಸಾಮರ್ಥ್ಯ ಇಲ್ಲ ಅಂತಾನೆ ಹೇಳಬಹುದು. ಅಂತ ಹೇಳಿದ್ರೆ ಬಿಳ್ಳಹಳ್ಳಿಯಲ್ಲಿರುವಂತಹ ಒಂದು ಡಂಪ್ ಯಾರ್ಡ್ ಏನಿದೆ, ದಿನನಿತ್ಯ 5,600 ಟನ್ ಕಸ ಸಂಗ್ರಹ ಆಗುವ ಕಸದಲ್ಲಿ 3,500 ಟನ್ ಕಸ ಬಿಳ್ಳಹಳ್ಳಿಯಲ್ಲೇ ಒಂದು ವಿಲೇವಾರಿ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಹೀಗಾಗಿ 3,500 ಟನ್ ಕಸ ಇದೀಗ ಒಂದು ವಿಲೇವಾರಿ ಆಗದೆ ಉಳಿದಿರೋದ್ರಿಂದಾಗಿ ನಾಳೆಯಿಂದ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಚರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಗ್ರಹವಾದ ಕಸವನ್ನ ಯಾರೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಬರ್ದೇ ಇದ್ರೆ ಏನಾಗುತ್ತೆ? ಮನೆಯಲ್ಲೇ ಕಸ ಉಳ್ಕೊಳ್ಳುತ್ತೆ. ಈಗ ಪ್ರಾಬ್ಲಮ್ ಆಗಿದ್ದೇನು ಕೇಳಿದ್ರೆ, ಕಸವನ್ನ ತೆಗೆದುಕೊಂಡು ಹೋದಂತಹ ಈ ವೆಹಿಕಲ್ಗಳಿದಾವಲ್ಲ, ಲಾರಿಗಳಿದಾವಲ್ಲ, ಅದನ್ನ ಎಲ್ಲಿ ಡಂಪ್ ಮಾಡೋದು ಅನ್ನೋದು ಗೊತ್ತಾಗದೆ ಈಗ ಅವರೆಲ್ಲರೂ ಕೂಡ ನಿಂತಲ್ಲೇ ನಿಲ್ಸಿದ್ದಾರೆ, ವೆಹಿಕಲ್ಗಳನ್ನ ಅಲ್ಲಲ್ಲೇ ನಿಲ್ಸಿದ್ದಾರೆ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸುಮಾರು 6,000 ಟನ್ ಕಸ ಸಂಗ್ರಹವಾಗುತ್ತೆ. ಕಸ ವಿಲೇವಾರಿ ಮಾಡಲು ಜಾಗವೇ ಇಲ್ಲದೆ ಈಗ ಸಂಕಷ್ಟ ಎದುರಾಗಿದೆ. ಕಸ ಡಂಪ್ ಮಾಡಲು ಬೆಳ್ಳಹಳ್ಳಿ ಗ್ರಾಮಸ್ಥರು ವಿರೋಧ ಮಾಡ್ತಾ ಇದ್ದಾರೆ. ಮಿಟ್ಗಾನಹಳ್ಳಿ ಬೆಳ್ಳಹಳ್ಳಿಯಲ್ಲಿರುವ ಕಸ ಸಂಸ್ಕರಣಾ ಘಟಕ ಇದೆಯಲ್ಲ, ಇಲ್ಲಿ ಹೆಚ್ಚಿನ ಕಸವನ್ನ ನೀವು ಡಂಪ್ ಮಾಡಬೇಡಿ, ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಗ್ರಾಮಸ್ಥರೆಲ್ಲರೂ ರೊಚ್ಚಿಗೆದಿದ್ದಾರೆ. ಶಾಸಕ ಧೀರಜ್ ಮುನಿರಾಜು ನೇತೃತ್ವದಲ್ಲಿ ಪ್ರತಿಭಟನೆಯನ್ನೂ ಮಾಡಿದ್ದಾರೆ. ಕಸದ ಲಾರಿಗಳನ್ನ ನಿಲ್ಲಿಸಿ ಜಿಬಿಎ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ನಿಂತಲ್ಲೇ ನಿಂತಿದ್ದಾವೆ ವಾಹನಗಳು, ಕಸ ವಿಲೇವಾರಿ ಆಗ್ತಾ ಇಲ್ಲ. ವಾಹನಗಳಲ್ಲಿ ತುಂಬಿಕೊಂಡು ಬಂದಂತ ಕಸ ಇದೆಯಲ್ಲ, ಅದನ್ನ ಡಂಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಗ್ರಾಮಸ್ಥರು ನಮ್ಮ ಏರಿಯಾದಲ್ಲಿ ಅಥವಾ ನಮ್ಮ ಹಳ್ಳಿಯಲ್ಲಿ ನೀವು ಕಸವನ್ನ ಡಂಪ್ ಮಾಡಬೇಡಿ ಅಂತೇಳಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳ ಕಷ್ಟವಾಗಿದೆ. ಈ ವೆಹಿಕಲ್ಗಳಿದಾವಲ್ಲ, ಈ ವೆಹಿಕಲ್ಗಳು ಅಲ್ಲಿ ಡಂಪ್ ಮಾಡಿ ವಾಪಸ್ ಬಂದು ಮತ್ತೆ ಮನೆಯ ಕಸಗಳನ್ನ ತೆಗೆದುಕೊಂಡು ಹೋಗ್ಬೇಕಲ್ಲ, ಹಂಗಾಗ್ತಾ ಇಲ್ಲ. ತುಂಬಿಕೊಂಡಂತ ಕಸ ವೆಹಿಕಲ್ ನಲ್ಲೇ ಇದೆ, ವಾಹನದಲ್ಲೇ ಇದೆ. ವಿಲೇವಾರಿ ಮಾಡ್ಲಿಕ್ಕೆ ಜಾಗವೇ ಇಲ್ಲ. ಎಲ್ಲಿ ವಿಲೇವಾರಿ ಮಾಡ್ತಾ ಇದ್ರು, ಎಲ್ಲಿ ಡಂಪ್ ಮಾಡ್ತಾ ಇದ್ರು ಅಂತ ಜಾಗದಲ್ಲಿ ಈಗ ಆ ಸುತ್ತಮುತ್ತ ಜನರೆಲ್ಲ ನೀವಿಲ್ಲಿ ಕಸವನ್ನ ಹಾಕಬೇಡಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಚರಣ್ ಈ ಸಂಬಂಧ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಚರಣ್ ಈಗ ಇದ್ದಾರೆ. ಚರಣ್, ಯಾಕೆ ಆ ಮಹದೇವಪುರ ಆ ಭಾಗದ ಸ್ಥಳೀಯರು ಕಸವನ್ನ ಡಂಪ್ ಮಾಡಬೇಡಿ ಅಥವಾ ವಿಲೇವಾರಿ ಮಾಡಬೇಡಿ ಇಲ್ಲಿ ಅಂತೇಳಿ ಹೇಳ್ತಿರೋದು ಯಾಕೆ? ಈಗ ಸರಿಸುಮಾರು ಒಂದು ಎಷ್ಟು ಟನ್ ಕಸ ವಿಲೇವಾರಿ ಆಗದೆ ಹಾಗೆ ವೆಹಿಕಲ್ ನಲ್ಲಿದೆ? ಇದಕ್ಕೆ ಪರಿಹಾರ ಏನು? ಏನ್ ಕತೆ ಇದು ಹಿಂಗೆ ಮುಂದುವರೆದ್ರೆ? ಚರಣ್, ರಂಜಿತ್, ಪ್ರಮುಖವಾಗಿ ಬಿಳ್ಳಹಳ್ಳಿಯಲ್ಲಿ ಕಸಗಳನ್ನ ವಿಲೇವಾರಿ ಮಾಡಬೇಡಿ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಅಲ್ಲಿನ ನಿವಾಸಿಗಳಿಗೆ ಈ ಒಂದು ಕಸ ವಿಲೇವಾರಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಪ್ರಮುಖವಾಗಿ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಅಲ್ಲಿನ ನಿವಾಸಿಗಳು ಈ ಒಂದು ಕಸದಿಂದ ಬರುವಂತಹ ಒಂದಿಷ್ಟು ನೊಣಗಳಾಗಿರ್ಬೋದು, ಸೊಳ್ಳೆಗಳಾಗಿರ್ಬೋದು, ಮತ್ತೆ ಒಂದಿಷ್ಟು ಸ್ಮೆಲ್ ಏನಿದೆ ಅದರಿಂದಾಗಿ ಆರೋಗ್ಯದ ಸಮಸ್ಯೆ ಎದುರಾದ್ರೆ, ಮತ್ತೊಂದು ಕಡೆಯಲ್ಲಿ ಈ ಟನ್ಗಟ್ಟಲೆ ಕಸಗಳನ್ನ ಡಂಪ್ ಮಾಡೋದ್ರಿಂದಾಗಿ ಅಲ್ಲಿನ ನಿವಾಸಿಗಳಿಗೆ ಕುಡಿಯೋದಕ್ಕೂ ಕೂಡ ಶುದ್ಧ ನೀರು ಇಲ್ದಿರುವಂತಹ ಪರಿಸ್ಥಿತಿ ಸದ್ಯ ಬಿಳ್ಳಹಳ್ಳಿ ಮತ್ತೆ ಮಿಟಗೇನಹಳ್ಳಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ಹೀಗಾಗಿ ಅಲ್ಲಿನ ನಿವಾಸಿಗಳು ಅನೇಕ ಬಾರಿ ಪ್ರತಿಭಟನೆಗಳನ್ನ ನಡೆಸಿದ್ರು. ಮತ್ತೆ ಏನು ಘನತ್ಯಾಜ್ಯ ನಿರ್ವಹಣಾ ಘಟಕ ಏನಿದೆ ಅದಕ್ಕೆ ಮನವಿಯನ್ನ ಕೂಡ ಮಾಡಿದ್ರು, ಇಲಾಖೆಯ ಮೊರೆಯನ್ನ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅಂತ ಹೇಳಿದ್ರೆ ಇದನ್ನ ಡಂಪಿಂಗ್ ಯಾರ್ಡ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಕೊಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಪ್ರೊಸೆಸ್ಗಳು ನಡೆದೇ ಇರುವ ಹಿನ್ನೆಲೆಯಲ್ಲಿ ಜಿಬಿಎ ಈ ಒಂದು ವಿಚಾರವಾಗಿ ನಿರ್ಲಕ್ಷ್ಯತನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಹೋಗಿರುವಂತಹ ಲಾರಿಗಳನ್ನ ತಡೆದು ಕಸ ವಿಲೇವಾರಿಯನ್ನ ಮಾಡಲಿಕ್ಕೆ ಬಿಡದೆ ಅಲ್ಲಿನ ಜನ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸರಿಸುಮಾರು ದಿನನಿತ್ಯ 5,600 ಟನ್ ಕಸ ವಿಲೇವಾರಿ ಆಗುತ್ತೆ, ಕಸ ಸಂಗ್ರಹ ಆಗುತ್ತೆ. ಅವುಗಳನ್ನ 8 ಡಂಪ್ ಯಾರ್ಡ್ಗಳಲ್ಲಿ
ಹೋಗಿ ವಿಲೇವಾರಿ ಮಾಡುವಂತಹ ಕೆಲಸಗಳನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಮನೆ ಮನೆಯ ಕಸಗಳೇನಿದೆ ಆ ಒಂದು ಕಸಗಳನ್ನ ಲಾರಿಗಳ ಮೂಲಕ ಅಂತ ಹೇಳಿದ್ರೆ ಪುಟ್ಟ ಪುಟ್ಟ ಆಟೋಗಳೇನಿರುತ್ತೆ ಆ ಒಂದು ಆಟೋಗಳ ಮೂಲಕ ಕಲೆಕ್ಟ್ ಮಾಡಲಾಗುತ್ತೆ. ಮಾಡಿ ದೊಡ್ಡ ಡಂಪಿಂಗ್ ಲಾರಿಗಳೇನಿರುತ್ತೆ ಆ ಒಂದು ಲಾರಿಗಳಿಗೆ ಶಿಫ್ಟ್ ಮಾಡಲಾಗುತ್ತೆ. ಆದ್ರೆ ಇದೀಗ ಸದ್ಯಕ್ಕೆ ಬೆಂಗಳೂರಿಗೆ ಕಾಡ್ತಾ ಇರುವಂತಹ ಸಮಸ್ಯೆಗಳು ಏನು ಅಂತ ಹೇಳಿದ್ರೆ, ನಿನ್ನೆ ಬೆಳಗ್ಗೆ 10 ಗಂಟೆಗೆ ಕಸಗಳನ್ನ ಕಲೆಕ್ಟ್ ಮಾಡಿ ಲಾರಿಗಳಿಗೆ ತುಂಬಲಾಗಿದೆ. ಅದಾದ ಬಳಿಕ ಇವತ್ತು ಕೂಡ ಮನೆ ಮನೆಗಳಿಗೆ ಹೋಗಿ ಕಸಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಆದ್ರೆ ನಾಳೆ ಈ ಒಂದು ಕಸಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಹಿಂಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಈ ಆಟೋ ರಿಕ್ಷಾಗಳೇನಿದೆ ಇವುಗಳು ಸಂಪೂರ್ಣವಾಗಿ ತುಂಬಿದೆ. ನಾಳೆ ಕಸಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ವಾಹನಗಳು ಬಾಕಿ ಇಲ್ಲ ಅಂತ ಹೇಳಿದ್ರೆ ಬಿಳ್ಳಹಳ್ಳಿಯಲ್ಲಿ ಏನೋ ಡಂಪಿಗೆ ಹೋಗಿರುವಂತಹ ಲಾರಿಗಳು ವಾಪಸ್ ಬರದೇ ಇರುವ ಹಿನ್ನೆಲೆಯಲ್ಲಿ ಆಟೋಗಳು ಸಂಪೂರ್ಣವಾಗಿ ತುಂಬಿ ತುಳುಕ್ತಾ ಇದೆ. ಅವುಗಳಿಂದ ಲಾರಿಗಳಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಆದ್ರೆ ಲಾರಿಗಳೇ ಇಲ್ಲದೆ ಇರುವಂತಹ ಕಾರಣಕ್ಕೆ ಕಸಗಳನ್ನ ತುಂಬಿಕೊಂಡು ಆಟೋ ರಿಕ್ಷಾಗಳು ಅದೇ ರೀತಿಯಾಗಿ ಬಾಕಿಯಾಗಿ ಉಳಿದಿರುವಂತದ್ದು. ಹೀಗಾಗಿ ನಾಳೆ ಕಸವನ್ನ ಸಂಗ್ರಹ ಮಾಡೋದಕ್ಕೆ ಜಿಬಿಎ ಬಳಿ ಯಾವುದೇ ರೀತಿಯಾದಂತಹ ಆಟೋ ರಿಕ್ಷಾಗಳು ಕೂಡ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಂದು ವೇಳೆ ಇಂದು ಸಂಜೆಯ ವೇಳೆಗೆ ಈ ಒಂದು ಕಸಗಳನ್ನ ವಿಲೇವಾರಿ ಮಾಡಿ ಲಾರಿಗಳು ವಾಪಸ್ ಬರದೇ ಹೋದ್ರೆ ನಾಳೆ ಸಂಪೂರ್ಣವಾಗಿ ಬೆಂಗಳೂರು ಗಬ್ಬೆದ್ದು ನಾರುವಲ್ಲಿ ಯಾವುದೇ ಒಂದು ಅನುಮಾನ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಕಸಗಳನ್ನ ಕಲೆಕ್ಟ್ ಮಾಡಬೇಕಾಗಿದ್ದಂತಹ ಆಟೋ ರಿಕ್ಷಾಗಳು ಈಗಾಗಲೇ ತುಂಬಿ ಸಾಲುಗಟ್ಟಿ ನಿಂತಾಗಿದೆ. ಮತ್ತೊಂದು ಕಡೆಯಲ್ಲಿ ಕಸಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಹೋಗಿರುವಂತಹ ಲಾರಿಗಳು ಕೂಡ ಕಸಗಳನ್ನ ವಿಲೇವಾರಿ ಮಾಡ್ಲಿಕ್ಕೆ ಜನ ಬಿಡದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಲುಗಟ್ಟಿ ನಿಂತಿರುವಂತದ್ದು. ಇನ್ನು ಪ್ರಮುಖವಾಗಿ 8 ಡಂಪ್ ಯಾರ್ಡ್ಗಳು ಇದ್ರೂ ಕೂಡ ಅವುಗಳಿಗೆ ಒಂದು ಸಮರ್ಪಕವಾದ ಸಾಮರ್ಥ್ಯ ಇಲ್ಲ ಅಂತಾನೆ ಹೇಳಬಹುದು. ಅಂತ ಹೇಳಿದ್ರೆ ಬಿಳ್ಳಹಳ್ಳಿಯಲ್ಲಿರುವಂತಹ ಒಂದು ಡಂಪ್ ಯಾರ್ಡ್ ಏನಿದೆ ದಿನನಿತ್ಯ 5,600 ಟನ್ ಕಸ ಸಂಗ್ರಹ ಆಗುವ ಕಸದಲ್ಲಿ 3,500 ಟನ್ ಕಸ ಬಿಳ್ಳಹಳ್ಳಿಯಲ್ಲೇ ಒಂದು ವಿಲೇವಾರಿ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಹೀಗಾಗಿ 3,500 ಟನ್ ಕಸ ಇದೀಗ ಒಂದು ವಿಲೇವಾರಿ ಆಗದೆ ಉಳಿದಿರೋದ್ರಿಂದಾಗಿ ನಾಳೆಯಿಂದ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ರಂಜಿತ್, ಥ್ಯಾಂಕ್ ಯು ಚರಣ್ ನಿಮ್ಮೆಲ್ಲ ಮಾಹಿತಿಗಾಗಿ.